ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಇಷ್ಟ ಆದರೆ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ. ಈ ಚಾನಲ್ ಬಗ್ಗೆ ನಿಮ್ಮ ಬಂಧು ಹಾಗೂ ಸ್ನೇಹಿತರಿಗೂ ಹೇಳೋದನ್ನ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ. ಇಂದಿನ ದಿನ ಯಾವುದ್ರ ಬಗ್ಗೆ ಟಾಪಿಕ್ ಅಪ್ಪ ಅಂದರೆ ಈ ತುಳಸಿ ಹಬ್ಬ ಅಥವಾ ತುಳಸಿಯ ವಿವಾಹ ಎಂದಿನ ದಿನ ಆಚರಣೆ ಬರುತ್ತೆ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ತಮಗೆಲ್ಲ ತಿಳಿಸ್ತಾ ಇದ್ದೀನಿ. ಎಂದು ಬರುತ್ತಪ್ಪ ಅಂದರೆ ನೋಡಿ, ಯಾವತ್ತೇ ಆಗಲಿ ಒಂದು ದೀಪಾವಳಿ ಹಬ್ಬದ ನಂತರದ ಮೇಲೆ ಎಂದು ನಮಗೆ ಶುಕ್ಲ ಪಕ್ಷದ ಕಾರ್ತಿಕ ಮಾಸ ದ್ವಾದಶಿ ಯಾವತ್ತು ಬೀಳುತ್ತೋ ಅಂದಿನ ದಿನ ತುಳಸಿ ಹಬ್ಬ ಅಂತ ಹೇಳ್ತೀವಿ ಹಾಗೂ ತುಳಸಿಯ ವಿವಾಹ ಅಂತಲೂ ಹೇಳ್ತೀವಿ. ನೋಡಿ, 2ನೇ ತಾರೀಕು ನವಂಬರ್ 2025 ಶುಕ್ಲ ಪಕ್ಷದ ಕಾರ್ತಿಕ ಮಾಸದಂದು ಅಂದರೆ ಅವತ್ತಿನ ದಿನ ತಿಥಿ 2 ತಿಥಿ ಬರುತ್ತೆ. ಮೊದಲನೇ ತಿಥಿ ಏಕಾದಶಿ ಮುಗಿಯೋದು 7 ಗಂಟೆ ಬೆಳಗ್ಗೆ 7 ಗಂಟೆ 30 ನಿಮಿಷಕ್ಕೆ ಹಾಗೂ ಅದರ ನಂತರದ ಮೇಲೆ ದ್ವಾದಶಿ ಬರುತ್ತೆ. ಹಾಗಾಗಿ ನಮಗೆ ಭಾನುವಾರ ದ್ವಾದಶಿ ಬರುತ್ತೆ. ಅಂದಿನ ದಿನ ಪೂರ್ತಿಯಾಗಿ ಸಿಗೋದ್ರಿಂದ ಅಂದರೆ ರಾತ್ರಿಯ ದಿನದಿಂದ ಒಂದು ನಮಗೆ ಒಂದು ತುಳಸಿ ಹಬ್ಬ ಅನ್ನೋದು ಬರುವಂಥದ್ದು. ಯಾಕಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ತುಳಸಿ ಹಬ್ಬ ಬರುತ್ತಾ, ನಮಗೆ 7:30 ನಂತರದ ಮೇಲೆ ತುಳಸಿ ಹಬ್ಬನ ಆಚರಣೆ ಮಾಡಬಹುದು ಅನಿವಾರ್ಯ ಪಕ್ಷದಲ್ಲಿ. ಆದರೆ ತುಳಸಿ ಹಬ್ಬವನ್ನು ಆಚರಿಸೋ ಕಾರಣಾಂತರ ಯಾವ ಕಾರಣಕ್ಕಪ್ಪ ಅಂದರೆ, ಯಾವುದೇ ಒಂದು ಗಿಡ ಒಂದು ಪಾಸಿಟಿವ್ ಸೋರ್ಸ್ ಹಾಗೂ ನೆಗೆಟಿವ್ ಸೋರ್ಸ್ ನಮಗೆ ಎಲ್ಲಿಂದ ಸಿಗುತ್ತಪ್ಪ ಅಂದರೆ ನಾವು ನೋಡ್ಕೊಳ್ಳೋವಂಥದ್ದು. ಅಂದರೆ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದೆಯಾ ಅಥವಾ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಕಾರಣ ಬರೋದೇನಪ್ಪ ಅಂದರೆ ತುಳಸಿಯ ಗಿಡದಿಂದ. ತಮಗೆಲ್ಲ ಗೊತ್ತಿರ್ಬೋದು, ತುಳಸಿಯಲ್ಲಿ 2 ವಿಧ ಇದೆ. ಅಂದರೆ ಕೃಷ್ಣ ತುಳಸಿ, ಒಂದು ಸ್ತ್ರೀ ತುಳಸಿ ಅನ್ನೋದು. ಅಂದರೆ ಈ ವಿಧಗಳಲ್ಲಿ ಯಾವುದಾದ್ರೂ ಇರಲಿ, ಆದರೆ ನಾವು ಆಚರಣೆ ಮಾಡೋವಂಥದ್ದು ನಮ್ಮ ಮನೇಲಿ ಇರೋವಂಥದ್ದು ಅದ್ರ ಮೇಲೆ ಡಿಪೆಂಡಬಲ್ ಆಗುತ್ತೆ. ಆ ಒಂದು ಲಕ್ಷ್ಮಿಯ ಒಂದು ವಿಷ್ಣುವಿನ ತುಳಸಿ ನಮ್ಮ ಮನೆಯಲ್ಲಿ ಏನಾದರೂ ಇದ್ದಿದೆ ಆದರೆ ನಾವು ಅದಕ್ಕೆ ಸದಾಕಾಲ ಪೂಜೆಯನ್ನು ಮಾಡಬೇಕಾಗತ್ತೆ. ಅದು ಪೂಜೆಯನ್ನು ಎಷ್ಟು ನಾವು ಒಂದು ಪೂಜೆ ತಪಗಳಲ್ಲಿ ಇರ್ತೀವೋ ಅಷ್ಟೇ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಒಲಿದು ಬರ್ತಾಳೆ. ಹಾಗೂ ಇಂದಿನ ಅಂದರೆ ನಾವು ಲಕ್ಷ್ಮಿಯ ಹಬ್ಬ ಅಂದರೆ ಒಂದು ತುಳಸಿಯ ಹಬ್ಬದ ದಿನ ಏನು ಒಂದು ತುಳಸಿಯನ್ನು ಪೂಜೆ ಮಾಡಬೇಕಲ್ಲ, ಅಂದಿನ ದಿನ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಅನ್ನೋದಕ್ಕಂತ ತಮಗೆ ಮಾಹಿತಿ ಹೇಳ್ತೀನಿ ನೋಡಿ. ಸಂಜೆಯ ವೇಳೆ 6:40ರಿಂದ 8:40 ತನಕನೇ ನಮಗೆ ಒಂದು ವೃಷಭ ಲಗ್ನ ಬರುತ್ತೆ. ಅಂದಿನ ಆ ಸಮಯದಲ್ಲಿ ನಾವು ತುಳಸಿ ಹಬ್ಬವನ್ನು ಆಚರಣೆ ಮಾಡ್ಬೋದು. ಆ ಸಮಯಕ್ಕಿಂತನೂ ಮುಂಚಿತವಾಗಿ ಅಂದರೆ ತುಳಸಿ ಹಬ್ಬ ಅಂದರೆ ಆ ಸಮಯ ಇಲ್ಲಪ್ಪ ಅಂದರೆ ಬೆಳಗಿನ ಸಮಯ ಅಂದರೆ ಗೋಧೂಳಿ ಸಮಯ ಅಂದರೆ ಇದು ಗೋಧೂಳಿ ಸಮಯಕ್ಕೆ ಲೆಕ್ಕಕ್ಕೆ ಬಂತು. ಬೆಳಗ್ಗೆ ನಮಗೆ ಕೆಲವೊಬ್ಬರಿಗೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲವೊಬ್ಬರಿಗೆ ಇಷ್ಟಪಡ್ತಾರೆ. ಅದು ಸಮಯ ಏನಪ್ಪ ಅಂದರೆ 5ರಿಂದ 5:48ರಲ್ಲಿ ನಾವು ಪೂಜೆಯನ್ನು ಸಲ್ಲಿಸ್ಕೋಬೋದು. ಆದರೆ ಎಷ್ಟು ಮಟ್ಟಕ್ಕೆ ಒಳ್ಳೆಯದೋ ಬಿಟ್ಟೋದೋ ಗೊತ್ತಿಲ್ಲ. ಆದರೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನೇ ಮಾಡಿದ್ರು ಶುಭ ಅನ್ನೋದು ಇದೆ. ಆದರೆ ಅದು ಒಂದು ಪಕ್ಷ, ಯಾಕಂದರೆ ಇನ್ನು ಏಕಾದಶಿ ಇರುವ ಕಾರಣಾಂತರದಿಂದ ನಮಗೆ ಮಾಡುವ ಸಮಯ ಶುಭ ಲಗ್ನ ಅನ್ನೋದಾದರೆ ವೃಷಭ ಲಗ್ನ ಮಾತ್ರನೇ ಆಗುತ್ತೆ. ಹಾಗಾಗಿ ಯಾರೇ ಒಬ್ಬರು ಆಚರಣೆ ಏನಾದರೂ ಅನಿವಾರ್ಯ ಪಕ್ಷದಲ್ಲಿ ಮಾಡೋವಂಥವ್ರಾದರೆ ಮಾತ್ರ 5ರಿಂದ 5:48 ಬೆಳಗಿನ ಜಾವ ಮಾಡ್ಕೊಳ್ಳಿ. ಇಲ್ಲ ಅನ್ನುವ ಪಕ್ಷದಲ್ಲಿ 6:40ರಿಂದ 8:40 ಅಂದರೆ ಗೋಧೂಳಿಯ ಸಮಯದ ವೃಷಭ ಲಗ್ನದಲ್ಲಿ ಮಾಡಿಕೊಂಡ್ರೆ ನಿಮಗೆ ಒಂದು ಹಣಕಾಸಿನ ಅಭಿವೃದ್ಧಿ ಆಗತ್ತೆ. ಹಾಗೂ ಈ ಪೂಜೆ ವಿಧಾನದಲ್ಲಿ ತುಳಸಿಯ ಜೊತೆಯಲ್ಲಿ ನಾವು ಏನು ಇಡಬೇಕು ಅನ್ನೋದು, ಎಷ್ಟೋ ಜನರಿಗೆ ಏನು ಮಾಡ್ತಾರಪ್ಪ ಅಂದರೆ ಒಂದು ತುಳಸಿ ಗಿಡ ಅನ್ನೋ ಒಂದು ಮನೆಯಲ್ಲಿ ಇರುತ್ತೆ. ಅದರ ಜೊತೆಯಲ್ಲಿ ಮೊದಲನೇದಾಗಿ ಸಾಲಿಗ್ರಾಮವನ್ನಿಟ್ಟು ಪೂಜೆ ಮಾಡ್ಬೋದು, ಗೋಮೇಧಿಕ ಚಕ್ರನ ಇಡ್ಬೋದು.
ಹಾಗೂ ಶ್ರೀಕೃಷ್ಣನ ವಿಗ್ರಹ ಇದೆ ಅನ್ನೋದಾದರೆ ಅದನ್ನು ಇಟ್ಟು ಪೂಜೆ ಮಾಡ್ಬೋದು. ತಮಗೆಲ್ಲ ಇನ್ನೊಂದು ತಿಳಿದಿದೆ, ಬೆಟ್ಟದ ನಲ್ಲಿಕಾಯಿ ಅಂದರೆ ಬೆಟ್ಟದ ಒಂದು ನಲ್ಲಿಕಾಯಿನ ಗಿಡ ಆಗಬೇಕು, ಅಂದರೆ ಪೂರ್ಣ ಸ್ಥಾನದಲ್ಲಿ ಇರುವಂಥ ಗಿಡವನ್ನು ತಂದು ಒಂದು ತುಳಸಿಯ ಜೊತೆಯಲ್ಲಿ ಅಂದರೆ ವಿಷ್ಣುವಿನ ಸಮಾನತೆ ಆಗಿ ಅದಕ್ಕೆ ವಿವಾಹಿತ ಮಾಡ್ತಾರೆ. ಆ ರೀತಿಯಲ್ಲಾದರೂ ಮಾಡ್ಬೋದು. ಅಥವಾ ನವಿಲ್ಗರಿ ಆದರೂ ಇಟ್ಟು ಪೂಜೆಯನ್ನು ನಾವು ಮಾಡ್ಬೋದು. ಇದು ಒಂದು ಲೆಕ್ಕ ಆಯಿತು. ಹಾಗೂ ಇನ್ನೊಂದೇನು ಅಂದರೆ ಇದಕ್ಕೆ ಏನೇನು ನೈವೇದ್ಯಕ್ಕೆ ಇಡಬೇಕಪ್ಪ ಅಂದರೆ ಕೆಂಪು ಅವಲಕ್ಕಿನ ನಾವು ನೈವೇದ್ಯಕ್ಕಿಟ್ಟು ನಾವು ಮಾಡಿದೆ ಆದರೆ ತುಳಸಿಗೆ ಒಂದು ಶುಭಕಾರಕ. ಅದ್ರ ಜೊತೆಯಲ್ಲಿ ಏನಪ್ಪ ಅಂದರೆ ಒಂದು ಅರಿಶಿಣ ಕುಂಕುಮ ಹಣ್ಣುಗಳು ಮತ್ತು ಬಾಳೆ ಹಾಗೂ ಹೂವು ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಅಂದರೆ ತಮಗೆಲ್ಲ ಬಾಳೆ ಎಲೆ ಇದೆಲ್ಲ ಕಾಮನ್ ಆಗಿ ಬರುತ್ತೆ. ಹಾಗೂ ಈ ದೀಪದಲ್ಲಿ ಆರತಿ ಮಾಡೋದು, ಯಾವುದರಲ್ಲಿ ದೀಪ ಆರತಿ ಮಾಡಿದ್ರೆ ತುಳಸಿಗೂ ಹಾಗೂ ವಿಷ್ಣುವಿಗೂ ಸಿಕ್ಕಾಪಟ್ಟೆ ಪ್ರೀತಿ. ಅಂದರೆ ಒಂದು ಏನು ನಾವು ಒಂದು ವಿವಾಹಿತ ಅಂದರೆ ಒಂದು ತುಳಸಿಯ ವಿವಾಹದಲ್ಲಿ ಯಾವುದರಿಂದ ಪೂಜೆಯನ್ನು ನಾವು ಆರತಿಯನ್ನು ಮಾಡಿದ್ರೆ ನಮ್ಗೆ ಬೇಗ ಲಕ್ಷ್ಮಿ ಒಲಿತಾರಪ್ಪ ಅನ್ನೋದಾದರೆ ಬೆಟ್ಟದ ನಲ್ಲಿಕಾಯಿಂದ ತುಪ್ಪದ ಆರತಿಯನ್ನು ನಾವು ಮಾಡಿದೆ ಆದರೆ ಅದು ಬೇಗ ಆರತಿ, ಒಂದು ಬೇಗ ಒಂದು ಹೊಲದು ಒಂದು ನಮಗೆ ಹಣಕಾಸಿನ ಅಭಿವೃದ್ಧಿ ಮನೆಯಲ್ಲಿ ಲಕ್ಷ್ಮಿ ಒಂದು ಏನೇ ತೊಂದರೆ ಇದ್ದು ದೂರ ಆಗುತ್ತೆ ಅನ್ನೋ ಒಂದು ಪದ್ಧತಿ ಇದೆ. ಹಾಗೂ ಇನ್ನೊಂದೇನೆಂದರೆ ತಮಗೆ ಇನ್ನೊಂದು ಏನು ಪದ್ಧತಿ ಅಂದರೆ ಈ ಒಂದು ಗೋಧಿ ಹಿಟ್ಟಲ್ಲಿ ದೀಪ ಮಾಡ್ತಾರೆ. ಅಂದರೆ ಗೋಧಿ ಹಿಟ್ಟಲ್ಲಿ ಒಂದು ತಂಬಿಟ್ಟಿನ ಆರತಿ ಅಂತೆ ಅದರಲ್ಲೂ ದೀಪ ಹಚ್ತಾರೆ. ಅದರಿಂದನೂ ಕೂಡ ಲಕ್ಷ್ಮಿ ಒಲೆದು ಬರ್ತಾರೆ ಅನ್ನತಕ್ಕಂಥ ಪದ್ಧತಿ ಇದೆ. ಹಾಗೂ ಇನ್ನೊಂದೇನಪ್ಪ ಅಂದರೆ ಈ ತುಳಸಿ ಪೂಜೆಯ ಮೊದಲನೇದಾಗಿ ಗಣಪತಿಗೂ ನಾವು ಪೂಜೆಯನ್ನು ಸಲ್ಲಿಸ್ಬೇಕಾಗತ್ತೆ, ಮನೆ ದೇವ್ರಿಗೂ ನಾವು ಸಲ್ಲಿಸ್ಬೇಕಾಗತ್ತೆ. ತುಳಸಿ ಹಾಗೂ ವಿಷ್ಣುವಿನಗೆ ಮಾತ್ರನೇ ಈ ಒಂದು ತುಳಸಿ ಹಬ್ಬವನ್ನು ಮಾಡುವಂಥ ಕರ್ತವ್ಯ ಇರೋದು. ಒಂದು ಏನಾದರೂ ಆ ಒಂದು ಮಾಡುವಂಥ ವೇಳೆಯಲ್ಲಿ ಮುತ್ತೈದೆಯರು 5 ಜನ ಆದರೂ ನಮಗೆ 5 ಜನನೋ 9 ಜನರಿಗೂ ಅರ್ಶಿನ ಕುಂಕುಮವನ್ನು ಇಟ್ಟು ಒಂದು ಫಲತಾಂಬೂಲವನ್ನು ಕೊಟ್ಟು ನಾವು ಅವರಿಗೆ ನಮಸ್ಕಾರವನ್ನು ಮಾಡಿದೆ ಆದರೆ ಇದು ಶುಭದಾಯಕವಾಗಿ ಇರುತ್ತೆ. ಅಂದರೆ ಏನೇ ಒಂದು ಪೂಜೆ ಫಲ ನಮಗೆ ದೊರಕಬೇಕಪ್ಪ ಅಂದರೆ ಮುತ್ತೈದೆಯರು ಅಥವಾ ಕನ್ಯೆ ಮುತ್ತೈದೆಯರಿಗೆ ನಮಗೆ ಆ ಥರ ಇರೋ ಅಂದರೆ ಆ ವ್ಯಕ್ತಿಗಳು ಇರಬೇಕು. ಅಂದರೆ ಒಂದು ಹೆಣ್ಮಕ್ಳುಗಳು ಸಿಗಬೇಕು, ಚಿಕ್ಕ ಮಕ್ಕಳು ಅಥವಾ ಒಂದು ಮುತ್ತೈದೆಯರಿಗೆ ನಾವು ಒಂದು ಫಲತಾಂಬೂಲಗಳನ್ನು ಕೊಟ್ಟು ನಾವು ನಮಸ್ಕಾರವನ್ನು ಮಾಡಿದೆ ಆದರೆ ಅವರು ಆಶೀರ್ವಾದ ಮಾಡಿದ ಒಂದು ಪೂರ್ಣ ಫಲ ನಮಗೆ ದೊರಕುತ್ತೆ. ಹಾಗಾಗಿ ಈ ಏನೇ ಪೂಜೆ ಮಾಡಿದ್ರೂ ಲಾಸ್ಟಲ್ಲಿ ಫಲ ಸಿಗಲಿಕ್ಕೆ ಈ ಒಂದು ಕಾರ್ಯ ಮಾಡಲೇಬೇಕು. ಹಾಗಾಗಿ ಈ ಏನು ಪದ್ಧತಿ ಇದೆಯೋ ಅಂದರೆ ಒಬ್ಬರೊಬ್ಬರಲ್ಲೂ ಒಂದು ತುಳಸಿ ಹಬ್ಬದ ಪದ್ಧತಿಗಳು ಇರುತ್ತೆ. ಆ ಪದ್ಧತಿಗಳನ್ನ ಆಚರಣೆ ಮಾಡಿ ಹೊಸದಾಗಿ ಯಾವುದೇ ಕಾರಣಕ್ಕೂ ಶುರು ಅನ್ನೋದನ್ನ ಮಾಡಬೇಡಿ ಅನ್ನುತ್ತಾ ಈ ನನ್ನ ಮಾತನ್ನು ನಾನು ಇಲ್ಲಿಗೆ ನೀಡ್ತಾ ಇದ್ದೀನಿ. ನಮಸ್ಕಾರ.